ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಈ ಹೊತ್ತಿನಲ್ಲಿ ಒಂದು ವಿಡಿಯೋವನ್ನು ಮಾಡೋದಕ್ಕೆ ಕಾರಣ ಏನಂತಂದರೆ, ಈ ರೀತಿಯಾಗಿ ಒಂದು PDF ಏನಿದೆ ಇದು ಎಲ್ಲ ವಾಟ್ಸಪ್ಗಳಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇದೆ. ಸೊ ಈ ಒಂದು PDF ರಿಯಲ್ ಆರ್ ಫೇಕ್ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇರುವಂಥದ್ದು. ಫಸ್ಟ್ ಆಫ್ ಆಲ್ ಗೊತ್ತಿರಲಿ, ಈ ರೀತಿಯಾದ ಡಿಸಿಷನ್ PU ಬೋರ್ಡಲ್ಲಾಗಿರ್ಬೋದು ಅಥವಾ KSCABದಲ್ಲಾಗಿರ್ಬೋದು ಯಾವುದೇ ರೀತಿಯ ಡಿಸಿಷನ್ ಇನ್ನೂವರೆಗೂ ಆಗಿಲ್ಲ. ಮತ್ತು ಈ ಒಂದು ನೋಟಿಫಿಕೇಷನ್ ಏನು ಸರ್ಕ್ಯುಲೇಟ್ ಆಗ್ತಾ ಇದೆ ಇದು 100% ಫೇಕ್ ಆಗಿರುವಂತಹ ನೋಟಿಫಿಕೇಷನ್. ಯಾಕೆ ಅನ್ನೋದಕ್ಕೆ ನಿಮಗೆ ಒಂದು 2-3 ಪ್ರೂಫನ್ನು ಕೊಟ್ಬಿಡ್ತೀನಿ. ಯಾಕಂದರೆ ನಾನು ಈ ಒಂದಷ್ಟು ನೋಟಿಫಿಕೇಷನ್ಗಳನ್ನು ಬೇರೆ ಬೇರೆ ರೀತಿಯ ನೋಟಿಫಿಕೇಷನ್ಲ ದಿವಸಕ್ಕೆ 3-4 ಬರ್ತಾ ಇರ್ತದೆ ನಮಗೆ PU ಬೋರ್ಡಿಂದ. ಓಕೆ, ಸೊ ಅದಕ್ಕೆ ಯಾವ ರೀತಿ ಇರ್ತದ ಅನ್ನೋದು ನಮಗೆ ಗೊತ್ತಾಗ್ಬಿಟ್ಟಿದೆ. ಈ ರೀತಿಯಾಗಿ ಸಿಂಪಲ್ ಆಗಿ ಒಂದು ನೋಟಿಫಿಕೇಷನನ್ನು ಅದು ಇವತ್ತು ಸಂಡೇ 10ನೇ ತಾರೀಕು ಸಂಡೇ PU ಬೋರ್ಡ್ದವರಾಗಲಿ ಅಥವಾ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರಾಗಲಿ ನಿಮಗೆ ರಿಲೀಸ್ ಮಾಡೋದಿಲ್ಲ. ಮೊದಲನೇದಾಗಿ ಗೊತ್ತಿರಲಿ, ನಮಗೆ ಅಥವಾ ವಿದ್ಯಾರ್ಥಿಗಳಿಗೆ ಎಕ್ಸಾಮಿನೇಷನ್ ಬರೆದು ಬಂದಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸುದ್ದಿ ಏನಿದೆ ಡೆಫಿನೆಟ್ಲಿ ಖುಷಿಯನ್ನು ಕೊಡ್ತದೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಖುಷಿಯಾಗಿಬಿಟ್ಟು ಫಿಸಿಕ್ಸ್ದವರಿಗೆ ಸಿಹಿ ಹಂಚೋದಾಗಲಿ ಅಥವಾ ಫಿಸಿಕ್ಸ್ ಭಾಳ ಸಿಂಪಲ್ ಅಂದರೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂತೇಳಿ ಖುಷಿಯಿಂದ ಕುಣಿದಾಡೋದಾಗಲಿ ಸ್ಟೂಡೆಂಟ್ಸ್ಗಳು ಮಾಡ್ತಾ ಇರೋದನ್ನು ಕೂಡ ನಾನು ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದೆ. ಆದರೆ ದಯವಿಟ್ಟು ತಿಳ್ಕೊಳ್ಳಿ, ಇದು 100% ಫೇಕ್ ನ್ಯೂಸ್. ಸೊ ಈ ರೀತಿಯಾಗಿ ಡಿಸಿಷನ್ ಏನಿದೆ, ಮೊದಲನೇದಾಗಿ ಇಮ್ಮಿಡಿಯೇಟಾಗಿ PU ಬೋರ್ಡ್ದವರು ತಗೊಳ್ಳೋದಿಲ್ಲ. ತಗೊಂಡ್ರೂ ಕೂಡ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಬ್ಲೂ ಪ್ರಿಂಟಿಗೆ ಅನುಗುಣವಾಗಿಲ್ಲದ ಎಲ್ಲ ಹಾಟ್ಸ್ ಪ್ರಶ್ನೆಗಳಿಗೆ ಗ್ರೇಸ್ ಅಂಕಗಳು ನೀಡಲು ಕರ್ನಾಟಕ ರಾಜ್ಯ ಮಂಡಳಿ ಒಪ್ಪಿಕೊಂಡಿದೆ ಅಂತ ಇದೆ. ಮೊದಲನೇದಾಗಿ ಗೊತ್ತಿರಲಿ, ಈ ರೀತಿಯಾಗಿ ಪರ್ಟಿಕ್ಯುಲರ್ ಆಗಿ ಕ್ವಶನ್ ನಂಬರನ್ನು ಹೇಳದೇನೆ ಈ ರೀತಿಯಾಗಿ ಒಂದು ನೋಟಿಫಿಕೇಶನನ್ನು ಯಾವಾಗಲೂ ರಿಲೀಸ್ ಮಾಡೋದಿಲ್ಲ PU ಬೋರ್ಡ್ ಆಗಲಿ ಅಥವಾ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆಗಲಿ. ಮತ್ತು ಈ ಒಂದು ಫಾಂಟ್ ಏನಿದೆ ಇದು ಕೂಡ KSCBABದವ್ರದ್ದು ಅಲ್ಲ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ಕರ್ನಾಟಕ ಸರ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆಗಿರ್ಬೋದು ಅಥವಾ PU ಬೋರ್ಡ್ ಆಗಿರ್ಬೋದು ಯಾವುದೇ ನೋಟಿಫಿಕೇಷನನ್ನು ರಿಲೀಸ್ ಮಾಡಿದಾಗ ತಮ್ಮ ಒಂದು ನೋಟಿಫಿಕೇಷನ್ನಲ್ಲಿ ಈ ರೀತಿಯಾಗಿ ಇಲ್ಲಿ ನಿಮಗೇನು ಕಾಣಿಸ್ತಾ ಇದೆ, ಈ ರೀತಿಯಾಗಿ ಒಂದು ನೋಟಿಫಿಕೇಷನ್ ನಂಬರನ್ನು ಇಲ್ಲಿ ಹಾಕಿರ್ತಾರೆ. ಅದರ ಜೊತೆಗೆ ಮ್ಯಾಕ್ಸಿಮಮ್ ಏನು ನೋಟಿಫಿಕೇಷನ್ ಇದೆ ಅದರಲ್ಲಿ ಈ ರೀತಿ ವಿಷಯವನ್ನು ಮೆನ್ಷನ್ ಮಾಡಿರ್ತಾರೆ. ಬಟ್ ಇದರಲ್ಲಿ ಯಾವುದೇ ರೀತಿಯ ವಿಷಯವೂ ಕೂಡ ಇಲ್ಲ. ಪ್ಲಸ್ ಗೊತ್ತಿರಲಿ, ಇದಕ್ಕೆ ನೋಟಿಫಿಕೇಷನ್ ನಂಬರ್ ಕೂಡ ಇಲ್ಲ. ಇನ್ನು ಕೆಳಗೆ ಬಂದ್ವಿ ಅಂತ ಅಂದರೆ ಇಲ್ಲಿ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಅಂತ ಇದೆ. ಈ ಒಂದು ನೋಟಿಫಿಕೇಷನ್ ಮಾಡಿದವರಿಗೆ ಇಷ್ಟಾದರೂ ಗೊತ್ತಿರಬೇಕಿತ್ತು. ಈ ರೀತಿಯ ನೋಟಿಫಿಕೇಷನ್ ಏನಿದೆ ಇದು ಒಂದು ನಿರ್ದೇಶಕರು PU ಬೋರ್ಡ್ದವ್ರು ರಿಲೀಸ್ ಮಾಡ್ತಾರೆ, ಇಲ್ಲ ಅಂತಂದರೆ KSCAB ಅಧ್ಯಕ್ಷರು ರಿಲೀಸ್ ಮಾಡ್ತಾರೆ ಹೊರತು ಉಪನಿರ್ದೇಶಕರು ಅಂದರೆ DDPI ಡಿಸ್ಟ್ರಿಕ್ಟ್ DDPI ಅವರಿಗೆ ಈ ಒಂದು ಅಧಿಕಾರವನ್ನು ಕೊಟ್ಟಿರೋದಿಲ್ಲ. ಅವರಿಗೆ ಉಪನಿರ್ದೇಶಕರು ಅಂತ ಹೇಳ್ತಾರೆ, ಅವರಿಗೆ ಈ ಅಧಿಕಾರವನ್ನು ಕೊಟ್ಟಿರೋದಿಲ್ಲ ನನಗೆ ಗೊತ್ತಿದ್ದಂಥ ಮಟ್ಟಿಗೆ. ಸೊ ಇದು ನಿರ್ದೇಶಕರು ಅಂತ ಆಗಿರಬೇಕು. ಮತ್ತು ಈ ಒಂದು ಸೈನು ಕೂಡ ನಾನು ಕ್ರಾಸ್ ಚೆಕ್ ಮಾಡಿದೆ. ಇಲ್ಲಿವರೆಗೆ ನಾನು ನಾನು ನೋಡಿರುವಂಥ ನೋಟಿಫಿಕೇಷನ್ನಲ್ಲಿ ಯಾವುದರಲ್ಲೂ ಈ ರೀತಿಯಾದ ಸೈನ್ ಇಲ್ಲ. ಸೊ ಈ ಒಂದು ಸೈನ್ ಹೊಸದಾಗಿ ನಾನು ನೋಡ್ತಿರುವಂಥದ್ದು. ಇವೆಲ್ಲ ಕಾರಣದಿಂದ ನಾನು 99.99% ಹೇಳ್ತೀನಿ. ಯಾಕಂದರೆ 0.1% ಗೊತ್ತಿಲ್ಲ. ಯಾಕಂದರೆ ಅಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ಇದು ಬಂದಿಲ್ಲ. ಹಾಗೇನಾದರೂ ಇದ್ದರೆ ಬಂದಿರ್ತಿತ್ತು. ಸೊ ಇದು ಫೇಕ್ ನ್ಯೂಸ್ ಹರಿದಾಡ್ತಾ ಇದೆ. ವಿದ್ಯಾರ್ಥಿಗಳು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಮುಂದೆ ಬರುವಂಥ ಇಂಗ್ಲೀಷ್, ಕೆಮಿಸ್ಟ್ರಿ, ಬಯಾಲಜಿ ಎಕ್ಸಾಮಿನೇಷನ್ ಬಗ್ಗೆ ನಿಮ್ಮ ಕಾನ್ಸಂಟ್ರೇಷನ್ ಇರಲಿ. ಇದು ಫೇಕ್ ನ್ಯೂಸ್. ಯಾಕಂದರೆ ಇಲ್ಲಿ ಎಲ್ಲೂ ಕೂಡ ನೋಡಿ ಪರ್ಟಿಕ್ಯುಲರ್ ಆಗಿ ಯಾವ ಕ್ವಶನಿಗೆ ಕೊಡ್ತೀವಿ ಅಂತಲೂ ಕೂಡ ಹೇಳಿಲ್ಲ. ಪ್ರಶ್ನೆಗಳನ್ನು ಬಿಟ್ಟ ವಿದ್ಯಾರ್ಥಿಗಳು ಯಾವುದೇ ಗ್ರೇಸ್ ಅಂಕಗಳನ್ನು ಕೊಡುವುದಿಲ್ಲ, ಅದು ಕರೆಕ್ಟ್ ಹೌದು. ಆದರೆ ಎಲ್ಲ ಹಾಟ್ಸ್ ಪ್ರಶ್ನೆಗಳಿಗೆ ಗ್ರೇಸ್ ಅಂಕಗಳನ್ನು ನೀಡಲು ಕರ್ನಾಟಕ ರಾಜ್ಯ ಮಂಡಳಿ ಒಪ್ಪಿಕೊಂಡಿದೆ ಅಂದರೆ ಯಾವ್ಯಾವ ಹಾಟ್ಸ್ ಕ್ವಶನ್, ಅದು ಕ್ವಶನ್ ನಂಬರ್ ಏನು? ಸೊ ಮೊದಲನೇದಾಗಿ ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು. ಯಾವುದೇ ಪೇಪರಿನ ಬಗ್ಗೆ ಡಿಸ್ಕಷನ್ ಆಗಲಿ ಡಿಸಿಷನ್ ಆಗಲಿ ಒಂದು ಸಾರಿ ಪೇಪರ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆದ ಮೇಲೇ ಸ್ಟಾರ್ಟ್ ಆಗ್ತದೆ ಹೊರತು ನೋಟಿಫಿಕೇಷನ್ನ ಕೊಡ್ತಾರೆ ಹೊರತು ಇನ್ ಬಿಟ್ವೀನ್ ಎಕ್ಸಾಮಿನೇಷನ್ ನಡೀತಾ ಇದ್ದಾಗ ಈ ರೀತಿಯ ಒಂದು ನೋಟಿಫಿಕೇಷನ್ ಕೊಡೋದಿಲ್ಲ, ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ ಅಂಥೇಳಿ. ಯಾಕಂದರೆ ಇದು ಮುಂದಿನ ಒಂದು ಎಕ್ಸಾಮಿನೇಷನ್ ಮೇಲೆ ಪರಿಣಾಮ ಬೀರ್ತದೆ ಅನ್ನೋ ಕಾರಣಕ್ಕೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಈ ರೀತಿಯಾಗಿ ಡಿಸಿಷನ್ನ ತೆಗೆದುಕೊಳ್ಳೋದಿಲ್ಲ.
ಇವೆಲ್ಲ ಕಾರಣದಿಂದಾಗಿ ನಾನು ಹೇಳೋದಿಷ್ಟೇ, ಈ ಒಂದು ನೋಟಿಫಿಕೇಶನ್ ಇದು ನಿಜ ಅಲ್ಲ. ನಿಜ ಆಗಿದ್ದರೆ KSCAB ವೆಬ್ಸೈಟಲ್ಲಿ ಬರ್ತದೆ. ಹಾಗೇನಾದರೂ ನಿಜ ಆಗಿ KSCAB ವೆಬ್ಸೈಟಲ್ಲೂ ಬಂದರೆ ನಿಮಗೆ ಮೊದಲನೇದಾಗಿ ನಾನೇ ತಿಳಿಸ್ಕೊಡ್ತೀನಿ, ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್. ಫಿಸಿಕ್ಸ್ ಎಕ್ಸಾಮಿನೇಷನ್ ಕ್ವಶನ್ ಬಗ್ಗೆ ಈ ರೀತಿಯಾಗ ಫೇಕ್ ನ್ಯೂಸ್ ಏನು ಬರ್ತದೆ ಇದನ್ನು ನಂಬೋದಕ್ಕೆ ಹೋಗಬೇಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.